ಚುನಾವಣೆ ಹೊಸದಲ್ಲಿ ನಿಮ್ಮದೊಂದು ವಿಡಿಯೋವನ್ನ ಹರಿಬಿಟ್ಟು ಅದನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಅದು ಯಾವ ಸಂದರ್ಭದಲ್ಲಿ ಆಗಿತ್ತು, ಏನಾಗಿತ್ತು? ಯಾವ್ದ್ರ ಅದು ಇಲ್ಲ ನಿಡಿಸೋಸಿ ಮಟ್ಟಕ್ಕೆ ತಾವು ಬೇಡಿ ಬಿಟ್ಟಿರಲ್ಲ, ದೇವರಿಗೆ ನಮಸ್ಕಾರ ಮಾಡಿದ್ರಿ ಅನ್ನೋ ನಿಡಿಸೋಸಿ ಮಟ್ಟಕ್ಕೆ ವಿಡಿಯೋವನ್ನ ಹರಿಬಿಡ್ಲಾಗ್ತಾ ಇದೆ. ಓಕೆ ಬಿಟ್ಟರೆ ಏನು ಹತ್ರ ತಪ್ಪಿದ್ದಾರೆ, ಏನೇ ತಪ್ಪಿಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡಕ್ಕೆ ಹೇಳ್ತಾರೆ, ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಿದ್ದಾರೆ. ಅದು ಮಾಡ್ಬೋದು. ಅದಕ್ಕೇನು ಈಗೇನು ಎಲೆಕ್ಷನ್ನಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ. ಅದ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲೇ ಅಂತ ಏನಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವ್ರು ಬೇಕಾ ಒಳಗೆ ಮನೆ ಮಗ ಬೇಕಾ ಅನ್ನುವಂಥದ್ದು ನಡೀತಾರೆ. ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ. ಯಾವುದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಅದೇ ಹೇಳಿದ್ರಲ್ಲ, ಅದು ಅವ್ರವ್ರಿಗೆ ಹೋಗ್ಬೇಕಂತಾರೆ, ಅವ್ರವ್ರ ಸಮಸ್ಯೆ ಇದೆ. ನಮಗೆ ಅವ್ರ ಪಕ್ಷ ನಿರ್ಧಾರ ಮಾಡಿದೆ, ಅವ್ರು ಅದನ್ನು ಸಾಲ್ವ್ ಮಾಡ್ಬೇಕಷ್ಟೇ. ಇದು ಪ್ಲಸ್ ಆಗಲಿದೆ ಸರ್, ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ. ಖಂಡಿತವಾಗಿ ಹಾಗೆ ಆಗ್ತದೆ, ಹಾಗೆ ಕೊಡ್ತೀವಿ. ಜಾರಕಿಹೊಳಿ ಅವರು ಮಾತು ಕೊಟ್ಟು ತಪ್ಪಿದ್ರ ಅಂತ ಹೇಳಿ ಚುನಾವಣೆ ಹೊಸದಲ್ಲಿ ನಿಮ್ಮದೊಂದು ವಿಡಿಯೋವನ್ನ ಹರಿಬಿಟ್ಟು ಅದನ್ನು ಪ್ರಚಾರ ಮಾಡಲಾಗ್ತಾ ಇದೆ. ಅದು ಯಾವ ಸಂದರ್ಭದಲ್ಲಿ ಆಗಿತ್ತು, ಏನಾಗಿತ್ತು? ಯಾವ್ದ್ರ ಅದು ಇಲ್ಲ ನಿಡಿಸೋಸಿ ಮಟ್ಟಕ್ಕೆ ತಾವು ಬೇಡಿ ಬಿಟ್ಟಿರಲ್ಲ, ದೇವರಿಗೆ ನಮಸ್ಕಾರ ಮಾಡಿದ್ರಿ ಅನ್ನೋ ನಿಡಿಸೋಸಿ ಮಟ್ಟಕ್ಕೆ ವಿಡಿಯೋವನ್ನ ಹರಿಬಿಡ್ಲಾಗ್ತಾ ಇದೆ. ಓಕೆ ಬಿಟ್ಟರೆ ಏನು ಹತ್ರ ತಪ್ಪಿದ್ದಾರೆ, ಏನೇ ತಪ್ಪಿಲ್ಲ. ಸ್ಮಶಾನದಲ್ಲಿ ಹೋಗಿ ಊಟ ಮಾಡಕ್ಕೆ ಹೇಳ್ತಾರೆ, ಅಥವಾ ಈಗ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತೇಳಿ ಟ್ರೋಲ್ ಮಾಡ್ತಿದ್ದಾರೆ. ಅದು ಮಾಡ್ಬೋದು. ಅದಕ್ಕೇನು ಈಗೇನು ಎಲೆಕ್ಷನ್ನಾಗ ಮಾಡಿದ್ರಲ್ಲ, ಬೇರೆ ಟೈಮ್ನಾಗ ಮಾಡೋದಿಲ್ಲ. ಅದ ಅಲ್ಲಿ ಹೋಗ್ತೀವಿ, ಇಲ್ಲಿ ಹೋಗ್ತೀವಿ, ಎಲ್ಲ ಕಡೆ ಹೋಗ್ತೀವಿ ನಾವು. ಇಲ್ಲೇ ಅಂತ ಏನಿಲ್ಲ, ಎಲ್ಲ ಕಡೆ ಹೋಗ್ತೀವಿ. ಲೋಕಸಭಾ ಕ್ಷೇತ್ರದಲ್ಲಿ ಹೊರಗಿನವ್ರು ಬೇಕಾ ಒಳಗೆ ಮನೆ ಮಗ ಬೇಕಾ ಅನ್ನುವಂಥದ್ದು ನಡೀತಾರೆ. ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಚರ್ಚೆ. ಯಾವುದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ. ಅದೇ ಹೇಳಿದ್ರಲ್ಲ, ಅದು ಅವ್ರವ್ರಿಗೆ ಹೋಗ್ಬೇಕಂತಾರೆ, ಅವ್ರವ್ರ ಸಮಸ್ಯೆ ಇದೆ. ನಮಗೆ ಅವ್ರ ಪಕ್ಷ ನಿರ್ಧಾರ ಮಾಡಿದೆ, ಅವ್ರು ಅದನ್ನು ಸಾಲ್ವ್ ಮಾಡ್ಬೇಕಷ್ಟೇ. ಇದು ಪ್ಲಸ್ ಆಗಲಿದೆ ಸರ್, ಹೊರಗಿನವ್ರಿಗೆ ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ಗೆ. ಖಂಡಿತವಾಗಿ ಹಾಗೆ ಆಗ್ತದೆ, ಹಾಗೆ